Good evening, everybody. Myself Soumya Hegde. Today we are discussing chemistry in everyday life. Okay, this is Sankalp Learning Solution. Today we are taking another subtopic, that is antibiotics or antimicrobials. Okay, therapeutic action of drugs. First, the therapeutic action of drugs ಅಲ್ಲಿ ನಾವು ಏನೇನನ್ನ ಕನ್ಸಿಡರ್ ಮಾಡ್ತೀವಿ? ಆಂಟಿಮೈಕ್ರೋಬಿಯಲ್, ಅದರಲ್ಲಿ ಆಂಟಿಬಯೋಟಿಕ್, ಆಂಟಿಸೆಪ್ಟಿಕ್, ಡಿಸ್ಇನ್ಫೆಕ್ಟೆಂಟ್ ಮೂರನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಂಟಿಬಯೋಟಿಕ್ಸ್ ಏನ್ ಮಾಡುತ್ತೆ? ಅದು ಇಂಟರ್ನಲ್ ಯೂಸಿಗೆ ಯೂಸ್ ಮಾಡ್ತೀವಿ. ಅಂದ್ರೆ ಯಾವಾಗ ನಮ್ಮ ಬಾಡಿಯ ಒಳಗಡೆ ಮೈಕ್ರೋ ಆರ್ಗಾನಿಸಮ್ ಇದೆಯೋ, ಬ್ಯಾಕ್ಟೀರಿಯಾ ಇದೆಯೋ, ಫಂಗಸ್ ಇದೆಯೋ ಅಥವಾ ವೈರಸ್ ಇದೆಯೋ ಅದನ್ನ ನಾವು ಸ್ಟಾಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆಂಟಿಸೆಪ್ಟಿಕ್ ಅಂದ್ರೆ ಎಕ್ಸ್ಟರ್ನಲ್ ಯೂಸ್. ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಏನ್ ಹೇಳಿ? ಅದನ್ನ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಅಪ್ಲೈ ಮಾಡ್ತೀವಿ, ಸರ್ಫೇಸ್ ಮೇಲೆ. ಅದನ್ನ ಎಲಿಮಿನೇಟ್ ದ ಜರ್ಮ್, ಅದನ್ನ ಯೂಸ್ ಮಾಡ್ತೀವಿ. ಓಕೆ, antibiotics are used as a drug to target infection because of their low toxicity for human and animals. Okay, before antibiotics ತುಂಬಾ ಜನ ಏನೋ ಜೀವ ಕಳ್ಕೊಳ್ತಾ ಇದ್ರು. ಕ್ಷಯ ಇರ್ಬೋದು, ಕಾಲರ ಇರ್ಬೋದು, ಇದು ಇಡೀ ಊರಿಗೂರ್ನೆ ತಿಂತಾ ಇತ್ತು. ಯಾವಾಗ ಅದೇ ಒಂದು ವೈರಸ್ ಆರ್ ಬ್ಯಾಕ್ಟೀರಿಯಾನೇ ಅದಕ್ಕೆ ಮೆಡಿಸಿನ್ ಆಗಿ ಬಂತು, ಮನುಷ್ಯನ ಜೀವಿತಾವಧಿ ಜಾಸ್ತಿ ಆಯ್ತು, ಇವಲ್ಯೂಷನ್ ಆಯ್ತು. ಇವಲ್ಯೂಷನ್ ಇನ್ ದ ಕೇಸ್ ಆಫ್ ಲೈಫ್. ಓಕೆ, ಮನುಷ್ಯನ ಗುಡ್ ಲೈಫ್, ಹೆಲ್ದಿ ಲೈಫ್ ಮತ್ತೆ ಮೆಡಿಸಿನಲ್ ಕೆಮಿಸ್ಟ್ರಿ ಇನ್ನೂ ಜಾಸ್ತಿ ಇಂಪ್ರೂವ್ ಆಯ್ತು. ಯಾವಾಗ ಆ ಡ್ರಗ್ಸ್, ಬಿಕಾಸ್ ದರ್ ಲೋ ಟಾಕ್ಸಿಸಿಟಿ, ಯಾವ ಒಂದು ಬ್ಯಾಕ್ಟೀರಿಯಾ ನಮಗೆ ಹಾರ್ಮ್ ಮಾಡ್ತಿದ್ಯೋ ಅದನ್ನೇ ಏನ್ ಮಾಡ್ತೀವಿ ನಾವು ಡ್ರಗ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಹಾರ್ಮ್ಲೆಸ್ ಆಗಿ ಹ್ಯೂಮನ್ ಸೆಲ್ಸ್ಗೆ ಕೊಡ್ತಾ ಇದ್ರೆ ಅದನ್ನ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. And antibiotics now refers to a substance that produced wholly or partly by chemical synthesis, which in low concentration inhibit the growth or destroys the microorganisms by intervening their metabolic process. ಏನ್ ಮಾಡುತ್ತೆ? ಯಾವಾಗ ನೀವು ಲೋ ಡೋಸ್ ಕೊಟ್ರೋ ಅವಾಗ ದೇ ಇನ್ಹಿಬಿಟ್ ದ ಗ್ರೋತ್ ಅಂಡ್ ಡಿಸ್ಟ್ರಾಯ್ ದ ಮೈಕ್ರೋಆರ್ಗಾನಿಸಮ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ ಬೈ ಇಂಟರ್ವೀನಿಂಗ್ ದರ್ ಮೆಟಾಬೋಲಿಕ್ ಪ್ರಾಸೆಸ್. ಓಕೆ, ಅದರಲ್ಲಿ ಡಿಫ್ರೆಂಟ್ ಟೈಪ್. ಒಂದು ಬ್ಯಾಕ್ಟೀರಿಯಾ ಇದ್ರೆ ಆಂಟಿ ಬ್ಯಾಕ್ಟೀರಿಯಲ್, ಫಂಗೈ ಇದ್ರೆ ಆಂಟಿ ಫಂಗೈ, ವೈರಸ್ ಇದ್ರೆ ಆಂಟಿ ವೈರಲ್ ಅಂಡ್ ಅದರ್ ಪ್ಯಾರಾಸೈಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಂಟಿ ಫರ್ಟಿಲಿಟಿ ಡ್ರಗ್. ಓಕೆ, ಯಾವಾಗ ತುಂಬಾ ಒಂದು ಇವಲ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ ಮೆಡಿಸಿನಲ್ ಕೆಮಿಸ್ಟ್ರಿ, ಬರ್ತ್ ಮತ್ತೆ ಬರ್ತ್ ನಂಬರ್ ಜಾಸ್ತಿ ಆಯ್ತು, ಡೆತ್ ಕಡಿಮೆ ಆಗ್ತಾ ಬಂತು. ಸೊ ಪಾಪ್ಯುಲೇಷನ್ ಜಾಸ್ತಿ ಆಯ್ತು. ಸೊ ನಾರ್ಮಲಿ ಈಗ ಒಂದು ಮಗು ಸಾಕು ಅಥವಾ 2 ಮಗು ಸಾಕು. ಓಕೆ, ಆಂಟಿ ಫರ್ಟಿಲಿಟಿ ಡ್ರಗ್ ಅನ್ನ ಏನ್ ಮಾಡ್ತೀವಿ ನಾವು? ಬರ್ತ್ ಕಂಟ್ರೋಲ್ ಮಾಡಕ್ಕೆ ಅಂತ ಯೂಸ್ ಮಾಡ್ತೀವಿ. ದೇ ಆರ್ ಆಫ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟಿರಾನ್. ಓಕೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರಾನ್ ಇರುತ್ತೆ ಅದರಲ್ಲಿ. ಓಕೆ, ಆಂಟಿ ಪೈರೆಟಿಕ್ ಡ್ರಗ್ ಅಂದ್ರೆ ಏನು? ದ ಮೆಡಿಸಿನ್ಸ್ ದಟ್ ಲೋವರ್ಸ್ ದ ಫೀವರ್ ಬೈ ರೆಡ್ಯೂಸಿಂಗ್ ಬಾಡಿ ಟೆಂಪರೇಚರ್. ಯೂಶುವಲಿ ಏನು ಇದೆಯಲ್ಲ, ಟೈಲಿನಾಲ್ ಇರ್ಬೋದು, ಕೊಕಿನ್ ಇರ್ಬೋದು, ನಾನ್ ಸ್ಟಿರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಇರ್ಬೋದು, ಇವೆಲ್ಲ ಏನ್ ಮಾಡುತ್ತೆ? ಆಂಟಿ ಪೈರೆಟಿಕ್ಸ್. ಪೈರೆಟಿಕ್ಸ್ ಅಂದ್ರೆ ಏನ್ ಹೇಳಿ? ಟೆಂಪರೇಚರ್ ಅಂತ ಅರ್ಥ. ಟೆಂಪರೇಚರ್ನ, ಬಾಡಿ ಟೆಂಪರೇಚರ್ನ, ಫೀವರ್ ಅನ್ನ ಕಡಿಮೆ ಮಾಡಿ ಏನ್ ಮಾಡುತ್ತೆ ಹೇಳಿ? ಬಾಡಿ ಟೆಂಪರೇಚರ್ನ ನಾರ್ಮಲ್ ಟೆಂಪರೇಚರ್ಗೆ ತರುವಂತಹ ಡ್ರಗ್ಸ್ ಅನ್ನ ನಾವೇನಂತ ಕರಿತೀವಿ? ಆಂಟಿ ಪೈರೆಟಿಕ್ಸ್ ಅಂತ ಕರಿತೀವಿ. ನಮ್ಗೆ ಗೊತ್ತಿರೋದು ಆಸ್ಪರಿನ್ ಮತ್ತೆ ಇಬುರ್ಫಿನ್ ಅಂತ ಇರುತ್ತಲ್ಲ, ಇದನ್ನ ನಾವು ಆಂಟಿ ಪೈರೆಟಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಆಂಟಿಸೆಪ್ಟಿಕ್ ಮತ್ತೆ ಡಿಸ್ಇನ್ಫೆಕ್ಟೆಂಟ್. ಸೊ ನಮ್ಗೆ ಗೊತ್ತು, ಆಂಟಿಸೆಪ್ಟಿಕ್ ಅಂದ್ರೆ ನಾವು ಲಿವಿಂಗ್ ಥಿಂಗ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಏನ್ ಹೇಳಿ? ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಸೊ ಆಂಟಿಸೆಪ್ಟಿಕ್ ಅಂಡ್ ಡಿಸ್ಇನ್ಫೆಕ್ಟೆಂಟ್ ಆರ್ ದ ಕೆಮಿಕಲ್ ವಿಚ್ ಐದರ್ ಕಿಲ್ ಆರ್ ಪ್ರಿವೆಂಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್. ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಕಿಲ್ ಮಾಡುತ್ತೆ ಆರ್ ಪ್ರಿವೆಂಟ್ ಮಾಡಿದ್ರೆ ಅದನ್ನ ಆಂಟಿಸೆಪ್ಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಂಟಿಸೆಪ್ಟಿಕ್ ಆರ್ ಅಪ್ಲೈಡ್ ಟು ದ ಲಿವಿಂಗ್ ಟಿಶ್ಯೂ ಸಚ್ ಆಸ್ ವೂಂಡ್, ಕಟ್, ಅಲ್ಸರ್ ಅಂಡ್ ಡಿಸೀಸ್ಡ್ ಸ್ಕಿನ್ ಸರ್ಫೇಸ್. ಓಕೆ, ಇದ್ರ ಮೇಲೆ ಹಾಕಿದ್ರೆ ಅದನ್ನ ಆಂಟಿಸೆಪ್ಟಿಕ್ ಅಂತ ಕರಿತೀವಿ ನಾವು. ಓಕೆ, ಎಕ್ಸಾಂಪಲ್ ಯಾವ್ಯಾವುದು? ಓಕೆ, ಕಾಮನ್ಲಿ ಅಂಡ್ ಡೆಟಾಲ್ ಇರ್ಬೋದು, ಕ್ಲೋರೋಕ್ಸಿನಾಲ್ ಇರ್ಬೋದು, ಟೆರಿಪಿನಾಲ್ ಇರ್ಬೋದು, ಇದನ್ನ ಏನಂತ ಕರಿತೀವಿ ನಾವು? ಆಂಟಿಸೆಪ್ಟಿಕ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಏನು? ಯೂಶುವಲಿ ನಾವು ಫ್ಲೋರ್ ಇದೆ ಅಂತ ಅನ್ಕೊಳ್ಳಿ, ನಿಮ್ ಪಿಕ್ಚರ್ ಕಾಣಿಸ್ತಿದೆ, ಆ ಡ್ರೈನಿಂಗ್ ಇರ್ಬೋದು, ಫ್ಲೋರ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಇನ್ಸ್ಟ್ರೂಮೆಂಟ್ ಮೇಲೆ ಕೂತಿರುವಂತ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಆರ್ ಹಾರ್ಮ್ಫುಲ್, ಅದನ್ನ ನಾವು ತೆಗಿಬೇಕು ಅಥವಾ ಅದನ್ನ ಕಿಲ್ ಮಾಡ್ಬೇಕು ಅಂದ್ರೆ ಆಂಟಿಸೆಪ್ಟಿಕ್ ಅನ್ನ ವೆಲ್
ಲಿವಿಂಗ್ ಥಿಂಗ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಇದನ್ನ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಅಪ್ಲೈ ಮಾಡ್ತಾ ಇರ್ತೀವಿ. ದಟ್ ಈಸ್ ಇನ್ ಡಿಸ್ಇನ್ಫೆಕ್ಟೆಂಟ್ ಬೈ ವೇರಿಂಗ್ ದ ಕಾನ್ಸಂಟ್ರೇಷನ್. ಎರಡೂ ಒಂದೇ, ಬಟ್ ಕಾನ್ಸಂಟ್ರೇಷನ್ ಅನ್ನ ವೇರಿ ಮಾಡ್ತೀವಿ. ಓಕೆ, ಅಂದ್ರೆ 0.2% ಫಿನಾಲ್ ಆಸ್ ಆಂಟಿಸೆಪ್ಟಿಕ್ ಯೂಸ್ ಮಾಡ್ತೀವಿ. 1% ಫಿನಾಲ್ ಇದ್ರೆ ಅದು ಡಿಸ್ಇನ್ಫೆಕ್ಟೆಂಟ್. ಕ್ಲೋರಿನ್ ಅಷ್ಟೇ 0.2% ಪರ್ ppm ಇದ್ರೆ ಅದನ್ನ ಏನ್ ಮಾಡ್ತೀವಿ, ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತೀವಿ. ಅದನ್ನೇ 0.4 ppm ಇದ್ರೆ ಡಿಸ್ಇನ್ಫೆಕ್ಟೆಂಟ್ ಆಗಿ. ಸಲ್ಫರ್ ಡೈಆಕ್ಸೈಡ್ ಅಷ್ಟೇ ವೆರಿ ಲೋ ಕಾನ್ಸಂಟ್ರೇಷನ್ ಅಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.